ನೋಡಿ, ಒಂದು ಕಡೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಯುದ್ಧ ಆರಂಭ ಮಾಡಿರೋದು ನೀವು, ಆದ್ರೆ ಅದನ್ನ ನಿಲ್ಲಿಸೋದು ನಾವು ಅಂತ ಹೇಳಿ ಇರಾನ್ ಎಚ್ಚರಿಕೆ ಕೊಟ್ಟಿದ್ರೆ, ಮತ್ತೊಂದು ಕಡೆ ಇದೀಗ ಅಮೆರಿಕ ಇಡೀ ಇತಿಹಾಸದಲ್ಲೇ ನಾವು ಯಾವತ್ತೂ ಕೂಡ ನೋಡದೇ ಇರುವಂತಹ ರೀತಿಯಲ್ಲಿ ಇದೀಗ ಡೆಡ್ಲಿ ದಾಳಿಯನ್ನ ಮಾಡಿರುವಂತದ್ದು. ಇರಾನ್ ಮೇಲೆ ಅತಿ ದೊಡ್ಡ ದಾಳಿಯನ್ನ ನಡೆಸಿದ ಅಮೆರಿಕ ಇರಾನ್ ಮೇಲೆ ಅತ್ಯಂತ ಶಕ್ತಿಶಾಲಿ ಬಾಂಬ್ ದಾಳಿಯನ್ನ ಮಾಡಿದ್ದಾರೆ. ಎಷ್ಟೆಲ್ಲ ಧ್ವಂಸ ಆಗ್ಬೇಕು ಅಷ್ಟೆಲ್ಲವೂ ಕೂಡ ಮಾಡಿ ನಾಶ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಅಮೆರಿಕದಿಂದ ಅತಿ ದೊಡ್ಡ ದಾಳಿ ಇದು. ಇದನ್ನ ಖುದ್ದು ಟ್ರಂಪ್ ಅವರೇ ಹೇಳಿದ್ದಾರೆ. ಅತಿ ದೊಡ್ಡ ದಾಳಿಯನ್ನ ಮಾಡಿದೀವಿ ಅಂತ ಹೇಳಿ ಇರಾನ್ ಸದೆ ಬಡಿಯಲು ಯುಎಸ್ ಸೇನೆಯ ಪ್ರಬಲ ದಾಳಿ. ಇಲ್ಲಿ ಒಂದು ಖಾರ್ಗ್ ದ್ವೀಪವನ್ನೇ ಆ ಒಂದು ಸೇನಾ ನೆಲೆ ಏನಿರುತ್ತಲ್ಲ ಅದನ್ನೇ ಧ್ವಂಸ ಮಾಡಿರುವಂಥದ್ದು ಅಮೆರಿಕ. ಈಗ ಬಹಳ ಶಕ್ತಿಶಾಲಿ ದಾಳಿಯನ್ನ ಮಾಡಿದೆ ಈಗ ಅಮೆರಿಕ. ಇರಾನ್ ಮೇಲೆ ಅತಿ ದೊಡ್ಡ ದಾಳಿಯನ್ನ ನಡೆಸಿರುವಂಥದ್ದು ಅಮೆರಿಕ. ಇಡೀ ಇತಿಹಾಸದಲ್ಲೇ ಇಂಥ ಒಂದು ದಾಳಿಯನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಖುದ್ದು ಡೊನಾಲ್ಡ್ ಟ್ರಂಪ್ ಅವರು ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಅಮೆರಿಕದಿಂದ ಅತಿ ದೊಡ್ಡ ದಾಳಿ ಇದು. ಇರಾನ್ ಸದೆಬಡಿಯಲು ಯುಎಸ್ ಸೇನೆಯ ಪ್ರಬಲ ದಾಳಿ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ 15 ದಿನ ಆಗಿದೆ ಯುದ್ಧ ಆರಂಭ ಆಗಿ. ಇರಾನ್ ಕೂಡ ಯಾವ ರೀತಿಯಾಗಿ ದಾಳಿಯನ್ನ ಮಾಡಬೇಕು ಮಾಡ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಭೀಕರವಾಗಿ ಡೆಡ್ಲಿ ಅಟ್ಯಾಕ್ಗಳನ್ನು ಮಾಡ್ತಾ ಇದೆ, ಡೆಡ್ಲಿ ದಾಳಿಗಳನ್ನು ಮಾಡ್ತಾ ಇದೆ. ಈಗ ಅದರಲ್ಲೂ ಕೂಡ ಈಗ ಇತಿಹಾಸದಲ್ಲೇ ನೋಡದೇ ಇರುವಂತಹ ದಾಳಿಯನ್ನು ಮಾಡಿರುವಂಥದ್ದು ಅಮೆರಿಕ ಇರಾನ್ ಮೇಲೆ. ಇದನ್ನ ಖುದ್ದು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಇಂಥ ಒಂದು ದಾಳಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಯುಎಸ್ ಸೇನೆ ಎಲ್ಲವೂ ಕೂಡ ಧ್ವಂಸ ಮಾಡಬೇಕು ಅಂತ ಹೇಳಿ ಸಜ್ಜಾಗಿದೆ. ಮತ್ತೊಂದು ಕಡೆ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಾ ಇದ್ದಾರೆ ಈ ದಾಳಿಗಳಿಗೆ. ಅಮೆರಿಕಾನೇ ಇರಲಿ ಅಥವಾ ಇರಾನೇ ಇರಲಿ ಅಥವಾ ಬೇರೆ ಪ್ರದೇಶನೇ ಇರಲಿ, ಕೋಟಿ ಕೋಟಿ ಹಣ ಒಂದು ಕಡೆ ಖರ್ಚು ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಯುದ್ಧ ಆರಂಭ ಮಾಡಿರೋದು ನೀವು, ಆದ್ರೆ ನಿಲ್ಲಿಸೋದು ನಾವು ಅಂತ ಹೇಳಿದ್ರು ಕೂಡ ಏನು ಯೂಸ್ ಆಗ್ತಾ ಇಲ್ಲ. ಅವರು ದಾಳಿ ಮಾಡ್ತಿದ್ದಾರೆ, ಇವ್ರು ಮಾಡಿದ್ರು ಅಂತ ಹೇಳಿದ್ಕಿಲ್ಲ, ಡಬಲ್ ಆಗಿ ಇವ್ರು ಮಾಡ್ತಿದ್ದಾರೆ.